ಸ್ನೇಹಿತರೆ, ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ, ಹೆಣ್ಮಕ್ಳು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಾ ಅಥವಾ ಮಾಡಬಾರ್ದಾ ಅನ್ನೋದಕ್ಕೆ ಇವತ್ತು ಈ ಪ್ರಶ್ನೆಗೆ ನಾನು ಉತ್ತರವನ್ನು ತಿಳಿಸ್ಕೊಡ್ತೀನಂತ. ಇಮಂ ಸ್ತವಂ ಮದೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುದ್ಧೇತಾತ್ಮ ಸುಖಕ್ಷಾಂತಿ ಶ್ರೀ ಧೃತಿ ಸ್ಮೃತಿ ಕೀರ್ತಿಭಿಹಿ ಅಂತ. ಅಂದರೆ ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಪಠಣವನ್ನು ಮಾಡಿದರೆ, ಅಧ್ಯಯನ ಮಾಡಿದರೆ ಆತ್ಮಸುಖ ಸಿಗ್ತದೆ, ಯೋಗಕ್ಷೇಮ, ಐಶ್ವರ್ಯ, ಧೈರ್ಯ, ಆತ್ಮಸ್ಥೈರ್ಯ, ಸ್ಮರಣೆ, ಕೀರ್ತಿ, ವಿದ್ಯೆಯಲ್ಲಿ ಯಶಸ್ಸು ಮತ್ತು ಕೀರ್ತಿ ಕೂಡ ಲಭಿಸ್ತದೆ ಅಂಥೇಳಿ ಆ ಒಂದು ಶ್ಲೋಕದ ಅರ್ಥ. ಮನುಷ್ಯನಿಗೆ ಬೇಕಾಗಿರೋದು ಐಶ್ವರ್ಯ. ಐಶ್ವರ್ಯ ಅಂತಂದ್ರೆ ಹಣದ ಐಶ್ವರ್ಯ ಬೇಕು ಅಷ್ಟೇ ಅಲ್ಲ, ನಮಗೆ ಏನೇ ಕೆಲಸ ಮಾಡಬೇಕಾದ್ರೂ ಆತ್ಮಸ್ಥೈರ್ಯ ಬೇಕು, ಧೈರ್ಯ ಬೇಕು, ಆರೋಗ್ಯ ಬೇಕು. ಹೀಗಾಗಿ ಆತ್ಮಸುಖ ಬೇಕು. ನನ್ನಲ್ಲಿಯೇ ನಾನು ಕೊರಗ್ತಾ ಇದ್ದರೆ ಅದು ನನ್ನ ಜೀವನವನ್ನು ಸುಖವಾಗಿ ಇಡೋದಿಲ್ಲ. ಇವೆಲ್ಲವೂ ನಮ್ಮಲ್ಲಿ ಬರಬೇಕು ಅಂದರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು ಅಂತ. ಈ ವಿಷ್ಣು ಸಹಸ್ರನಾಮ ಅಂದರೆ ಏನು? ವಿಷ್ಣು ಅಂದರೆ ನಾವು ಭಗವಂತ ಅಂತ ಹೇಳ್ತೀವಿ. ಸಹಸ್ರ ಅಂದರೆ 1000. ಸಹಸ್ರ ಅಂದರೆ ಭಗವಂತನ 1000 ನಾಮಗಳಿಂದ ಅರ್ಚಿಸುವುದೇ ವಿಷ್ಣು ಸಹಸ್ರನಾಮ. ಅದಕ್ಕಾಗಿ 1000 ನಾಮ ಭಗವಂತನನ್ನು ನಮಗೆ ಹೊಗಳಲಿಕ್ಕೆ ಗಂಡು ಹೆಣ್ಣು ಜಾತಿ ಮತ ಪಂಥ ಅಂತ ಭೇದ ಏನೂ ಇಲ್ಲ. ನನಗೆ ಭಗವಂತನ ವರ್ಣಿಸಲಿಕ್ಕೆ ನಾಮಗಳು, ಆ ನಾಮಗಳೇ ವಿಷ್ಣು ಸಹಸ್ರನಾಮ. ಆ ಭಗವಂತನ 1000 ನಾಮಗಳ ನಾವು ಅನನ್ಯ ಭಕ್ತಿಯಿಂದ ಅರ್ಚನೆ ಮಾಡಿದಾಗ, ಮನಸ್ಸಿನಲ್ಲಿ ಸ್ಮರಣೆಗಳನ್ನು ಮಾಡಿದಾಗ ನಮಗೆ ಎಷ್ಟೋ ಕಷ್ಟಗಳ ಪರಿಹಾರ ಆಗ್ತದೆ. ನಾವು ಭಗವಂತನಿಗೆ ಕೂಡ ಹತ್ತಿರ ಆಗ್ತೇವೆ. ಅದಕ್ಕಾಗಿ ಪ್ರತಿನಿತ್ಯವಾಗಿ ಪ್ರತಿಯೊಬ್ಬರು, ಗಂಡಸರು ಹೇಳ್ಬೋದು, ಹೆಂಗಸರು ಹೇಳ್ರಿ, ಯಾರು ಬೇಕಾದರೂ ಹೇಳ್ರಿ, ಜಾತಿ ಮತ ಪಂಥ ಅಂತ ಏನೂ ಇಲ್ಲ. ಪ್ರತಿದಿನ ನಾವು ಭಗವಂತ ನಾಮಸ್ಮರಣೆಯನ್ನು ಮಾಡ್ತಾ ಹೋದರೆ ನಮ್ಮ ಎಲ್ಲ ಕಷ್ಟಗಳಿಗೆ ಉತ್ತರ ದೊರೀತಾ ಹೋಗ್ತದಂತ. ಅದಕ್ಕಾಗಿ ವಿಷ್ಣು ಸಹಸ್ರನಾಮದ ಒಂದು ವಿಷಯನ ಹೇಳ್ತೀನಿ, ನಿಮಗೆ ಪೂರ್ಣವಾಗಿ ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಕೆಲವು ಶ್ಲೋಕಗಳ ಪಠಣ ಪಾರಾಯಣ ಆದರೂ ಮಾಡಿರಿ. ಅಂದಾಗ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ನಾನು ಮುಂದೆ ಹೇಳ್ತೀನಿ ಯಾವ್ಯಾವ ಸಮಸ್ಯೆಗೆ ಯಾವ್ಯಾವ ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ. ನೀವು ವಿಷ್ಣು ಸಹಸ್ರನಾಮದ ಬುಕ್ನಲ್ಲಿ ಅವನ್ನ ಟಿಕ್ ಮಾಡ್ಕೊಂಡು ಅಷ್ಟು ಸ್ತೋತ್ರ 2 ಸಾಲಿನ ಸ್ತೋತ್ರಗಳನ್ನ ನೀವು 108 ಸಲ ಪಾರಾಯಣ ಮಾಡಿದರೂ ಕೂಡ ನಿಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಭಗವಂತನ ನಾಮಸ್ಮರಣೆ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟು ಬೇಗ ನಿಮ್ಗೆ ಫಲಪ್ರಾಪ್ತಿ ಆಗ್ತದೆ. ಬರೀ ತಿಳಿಸ್ಕೊಡ್ತೀನಿ ಅಂತ. ಯಾವ ಸಾಲುಗಳನ್ನು ಹೇಳೋದ್ರಿಂದ ಯಾವ್ಯಾವ ಕಷ್ಟಗಳಿಗೆ ಯಾವ ಸಾಲುಗಳನ್ನು ಹೇಳಬೇಕು ಅನ್ನೋದನ್ನು ತಿಳಿಸ್ತೀನಿ. ಸಹಸ್ರನಾಮವನ್ನು ಸಿದ್ಧಿ ಮಂತ್ರಗಳು ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಏನು ಸಾಲುಗಳನ್ನ, ಅದರ ಕೆಲವೊಬ್ಬರು ಒಂದು ಸಮಸ್ಯೆಗೆ ಇಂಥ ಸಾಲುಗಳನ್ನೇ ನೀವು ಪಾರಾಯಣ ಮಾಡ್ತಾ ಹೋದರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂಥೇಳಿ ಆ ಹಂತ. ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಶ್ಲೋಕಗಳ ಪಠಣದಿಂದ ಏನಾಗ್ತದೆ, ಅನೇಕ ಕ್ಲಿಷ್ಟಕರ ಸಮಸ್ಯೆಗಳು ಕೂಡ ನಮಗೆ ಉತ್ತರ ಸಿಗ್ತದೆ ಅಂಥೇಳಿ. ಅಂದ್ರೆ ಆ ಸಮಸ್ಯೆಗಳು ನಮಗೆ ಏನು ದೈವಾನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ ಅಂಥೇಳಿ. ಆ ಕೆಲವೊಂದು ಸಮಸ್ಯೆ, ಈಗ ಕೆಲವೊಂದು ತಂದೆ ತಾಯಿಗೆ ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಯೋಚನೆ ಇರ್ತದೆ. ಈಗ ಕೆಲವರಿಗೆ ಮಕ್ಕಳು ಇರೋದಿಲ್ಲ, ಮಕ್ಕಳ ಬಗ್ಗೆ ಯೋಚನೆ ಇರ್ತದೆ. ಕೆಲವೊಬ್ಬರು ಸಾಲ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ನಿದ್ದೆ ಬರುತ್ತಿರೋದಿಲ್ಲ. ಇಂಥ ಎಲ್ಲ ಕೆಲವೊಂದು ಸಮಸ್ಯೆಗಳಿಗೆ ಇವು ಸಾಲುಗಳನ್ನು ಹೇಳಬೇಕು. ಇಷ್ಟು ಸಾಲುಗಳನ್ನು ಹೇಳೋದ್ರಿಂದ ಆ ಸಮಸ್ಯೆಗಳು ಬೇಗ ಪರಿಹಾರ ಆಗ್ತದೆ ಅಂಥೇಳಿ. ಅದಕ್ಕೆ ಈಗ ಕೆಲವೊಂದು ಸಾಲುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಮ ಕಡೆ ವಿಷ್ಣು ಸಹಸ್ರನಾಮದ ಬುಕ್ ಇದ್ರೆ ನಾ ಸಂಖ್ಯೆನೂ ಹೇಳಿರ್ತೀನಿ. ವಿಷ್ಣು ಸಹಸ್ರನಾಮದ ಬುಕ್ ಇದ್ರೆ ನೋಟ್ ಮಾಡ್ಕೊಳ್ರಿ. ಪ್ರತಿನಿತ್ಯ ಪಾರಾಯಣ ಮಾಡಿರಿ. ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಂಡು ಪ್ರತಿನಿತ್ಯ ಪಾರಾಯಣ ಮಾಡಿರಿ. ನಿಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತದೆ. ಅಷ್ಟೇ ಅಲ್ಲ, ಇದ್ರ ಜೊತೆ ನೀವು ನಿಮ್ಮ ನಿತ್ಯ ಪೂಜೆಯನ್ನು ಮಾಡಬೇಕು. ನಿಮ್ಮ ನಿತ್ಯ ಕುಲದೇವ್ರ ಪೂಜೆ, ನೀವು ಏನೇನು ನೇಮಗಳನ್ನ ಹಿಡಿದಿರ್ತೀರಿ, ರಂಗೋಲಿ ಹಾಕೋದು ಹಿಡಿದಿದ್ರೆ, ರಾಯರ ಪೂಜೆ ಹಿಡಿದಿದ್ರೆ, ಹನುಮಂತನ ಪೂಜೆ ಹಿಡಿದಿದ್ರೆ, ನೀವು ಏನು ಮಾಡ್ತಿರಲ್ಲ ಎಲ್ಲವನ್ನೂ ಮಾಡಿರಿ. ಅದರ ಜೊತೆನೇ ಇವು ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತ ಹೇಳಿ. ಇನ್ನು ಎಷ್ಟೋ ಜನ ನನಗೇನು ಕೇಳ್ತೀರಿ ಅಂದ್ರೆ, ನಾವು ಮಾಂಸಾಹಾರಿಗಳಿದ್ದೇವೆ, ಮಾಂಸಾಹಾರಿ ತಿಂದವ್ರು ಮಾಡ್ಬೋದಾ ದೇವ್ರ ಪೂಜೆಯನ್ನು ಅಂತ ಹೇಳ್ತೀರಿ. ಅದು ನಿಮ್ಮ ಆಹಾರ. ಆದರೆ ಏನು ಮಾಡಬೇಕು ಅಂದ್ರೆ, ತಿನ್ನೋಕ್ಕಿಂತ ಮುಂಚೆನೇ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ದೇವ್ರ ಪೂಜೆ ಪುನಸ್ಕಾರ ಶ್ಲೋಕ ಮಂತ್ರ ಎಲ್ಲ ಹೇಳಿದ ಮೇಲೆ ನೀವು ತಿನ್ನಬೇಕು. ನೀವು ತಿಂದು ಸಾಯಂಕಾಲ ನಾವು ಪೂಜೆ ಮಾಡ್ತೀವಿ ಅಂದರೆ ಮಾಡಬಾರ್ದು ಹಾಗೆಲ್ಲ. ಅದಕ್ಕೆ ಅದನ್ನ ಬಿಡಿಸಿನೇ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಆಹಾರ ನೀವು ತಿಂತೀರಿ, ಅದು ನಿಮಗೆ ಸರಿ, ಅದೇನು ಅಲ್ಲಿ ತಪ್ಪಲ್ಲ. ಆದರೆ ಅದನ್ನು ಮಾಡೋಕ್ಕಿಂತ ಮುಂಚೆ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ನಂತರ ನೀವೇನು ಬೇಕಾದರೂ ತಿನ್ಬಹುದು. ಆಮೇಲೆ ಯಾಕಂದರೆ ತಿಂದ ಮೇಲೆ ಸಾಯಂಕಾಲ ನಾವು ರಾತ್ರಿ ಜಪ ಮಾಡ್ತೀವಿ ಅಂದ್ರೆ ಸರಿ ಅನಿಸೋದಿಲ್ಲ. ಅದಕ್ಕೆ ನಿಮಗೆ ಯಶಸ್ಸು ಸಿಗಬೇಕು ಅಂತಂದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಶುಚಿರ್ಭೂತರಾಗಿ ಹೇಳಿದ್ರಿ ಅಂಥೇಳಿ.
ಜನ ಏನು ಕೇಳ್ತೀರಿ, ಮಕ್ಕಳ ಸಂಬಂಧ ನಾವು ಹೇಳ್ಬೋದಾ ಅಂಥೇಳಿ. ಒಂದು ಶಾಸ್ತ್ರ ಏನು ಹೇಳ್ತದೆ ಅಂದರೆ, ತಾಯಿ ತೊಡಿ ಮೇಲಿಂದ ಮಕ್ಕಳು ಕೆಳಗಿಳಿದ ಮೇಲೆ ಅವು ತಮ್ಮ ಕೆಲಸ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು ಅವರೇ ಮಾಡಿದರೆ ಸಿದ್ಧಿ ಸಿಗ್ತದೆ ಅಂಥೇಳಿ. ಅಂದ್ರೆ ತಮ್ಮ ಕೈಯಿಂದ ತಾವೇ ಊಟ ಮಾಡ್ಲಿಕ್ಕೆ ಶುರು ಆಗಿರುವಂಥ ಮಕ್ಕಳಿಗೆ ತಾಯಿಯಂದ್ರೆ ಹೇಳೋದಕ್ಕಿಂತ ಮಕ್ಕಳೇ ಹೇಳುವ ಶ್ಲೋಕಗಳನ್ನು, ಮಕ್ಕಳೇ ತಮ್ಮ ಒಂದು ಏನು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಏನಾದರೂ ಮಾಡಿದರೆ ಅವು ಬೇಗ ಫಲ ಕೊಡ್ತದೆ ಅಂಥೇಳಿ. ಅದಕ್ಕೆ ತಾಯಂದ್ರಕ್ಕಿಂತ ಮಕ್ಕಳ ಹತ್ರನೇ ಹೇಳಿಸ್ರಿ. 5 ವರ್ಷಕ್ಕಿಂತ ಅಂದರೆ 3-4 ವರ್ಷ ಮಕ್ಕಳು ತೊದಲು ನುಡಿಯಿಂದ ಸರಿಯಾದ ನುಡಿಯನ್ನು ಶುರು ಮಾಡಿದರು ಅಂದ್ರೆ ಆವಾಗಲೇ ಮಕ್ಕಳಿಗೆ ಶ್ಲೋಕವನ್ನು ಹೇಳ್ಕೊಡ್ಬೇಕು. ಅಂದ್ರೆ ನೆನಪಿನ ಶಕ್ತಿ ಭಾಳ ಉಳಿತದೆ. ಮುಂದೆ ಮಕ್ಕಳು ಭಾಳ ಅಂದ್ರೆ ಅವ್ರು ಓದಿದ್ದೆಲ್ಲ ನೆನಪು ಉಳಿತದೆ. ಅದಕ್ಕೆ ಸಂಸ್ಕೃತ ಶ್ಲೋಕಗಳನ್ನ ಮಕ್ಕಳ ಹತ್ರ ಹೇಳಿಸ್ಬೇಕು. ಅದಕ್ಕಾಗಿ ವಿದ್ಯಾಗೋಸ್ಕರನೂ ಹೇಳಿರ್ತೀನಿ, ಕೆಲವೊಂದು ಶ್ಲೋಕವ ಅದನ್ನು ಹೇಳ್ತೀನಿ, ಸಾಲಕ್ಕೋಸ್ಕರ ಹೇಳ್ತೀನಿ. ಆಮೇಲೆ ಯಾರು ಮದುವೆ ಆಗಿಲ್ಲ ಅವರಿಗೆ ಒಳ್ಳೆಯ ಉದ್ಯೋಗ ಯಾರು ಹಿಡಿಲಿಗತ್ತೀರಿ ಅವ್ರಿಗೆ ಕೂಡ ಕೆಲವು ಶ್ಲೋಕಗಳನ್ನ ಹೇಳ್ತೀನಿ. ಆ ಶ್ಲೋಕಗಳನ್ನ ನೀವು ಪಠನವನ್ನು ಮಾಡ್ತಾ ಹೋಗಬೇಕು. 108 ಸಲ ಮಾಡಬೇಕು, ಇಲ್ಲ 48 ಸಲ ನಿಮ್ಮ ಒಂದು ಅನುಕೂಲ ತಕ್ಕಂಗೆ ಮಾಡಿರಿ. ಆದಷ್ಟು ಎಷ್ಟು ಜಪವನ್ನು ನೀವು ಮಾಡ್ತೀರೋ ಅಷ್ಟು ಬೇಗ ನಿಮ್ಮ ಕಾರ್ಯಗಳು ಸಿದ್ಧಿ ಆಗ್ತದೆ ಅಂಥೇಳಿ. ಅದಕ್ಕೆ ಇವತ್ತಿನ ದಿವಸ ಕೆಲವೊಂದು ಶ್ಲೋಕಗಳನ್ನ ಹೇಳ್ತೇನೆ ನೋಡ್ರಿ. ಆ ಶ್ಲೋಕಗಳನ್ನ ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಈ ಸ್ತೋತ್ರಗಳನ್ನ ಸ್ನೇಹಿತರೆ ಯಾರು ಬೇಕಾದರೂ ಹೇಳ್ಬೋದು, ಗಂಡಸರು ಹೇಳ್ಬೋದು, ಹೆಂಗಸರು ಹೇಳ್ಬೋದು, ಯಾರು ಬೇಕಾದರೂ ಹೇಳ್ಬೋದು. ಆಮೇಲೆ ನಾನು ಉಪಯೋಗಿಸುವಂಥ ಪುಸ್ತಕ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ ಅಂತ ಹೇಳಿ ಸ್ತೋತ್ರ ಮಾಲಿಕೆ ಒಳಗೆ ವಿಷ್ಣು ಸಹಸ್ರನಾಮ ಬರ್ತದೆ. ಅದನ್ನು ನಾನು ಕೂತು ಹೇಳ್ತೀನಿ. ನೀವು ಕೂಡ ಅದನ್ನು ಪುಸ್ತಕವನ್ನು ಖರೀದಿ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ನನ್ನ ಗುರೂಜಿ ಕೂಡ ನನಗೊಂದು ಪುಸ್ತಕವನ್ನು ಕೊಟ್ಟಾರ. ಅದಕ್ಕೆ ಈಗ ಒಂದು ಪುಸ್ತಕ ನಾನು ಹೇಳುವಂಥ ಕೆಲವು ಶ್ಲೋಕಗಳನ್ನ ಸಂಖ್ಯೆಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೊಂಬಿಡ್ರಿ. ಈಗ ಯಾರಾದರೂ ನಿಮ್ಗೆ ಏನಾದ್ರು ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಒಂದು ಉದ್ಯೋಗಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗ್ತಿರ್ತೀರಿ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತೀರಿ, ಸಿದ್ಧಿ ಸಿಗಬೇಕು ಅನ್ನೋದಾದ್ರೆ 108 ಸಲ ಈ 108 ದಿವಸ ಈ ಪಾರಾಯಣ ಮಾಡಬೇಕು. ಅಂದ್ರೆ ಒಳ್ಳೆ ಉದ್ಯೋಗ ಸಿಗ್ತದೆ. ಆಮೇಲೆ ನೀವು ಹಿಡಿದ ಕಾರ್ಯದಲ್ಲಿ ಯಶಸ್ಸು ಸಿಗ್ತದೆ. ಅದು ಆ 27ನೇ ವಿಷ್ಣು ಸಹಸ್ರನಾಮದ 27ನೇ ನುಡಿಯಲ್ಲಿ ಈ ಶ್ಲೋಕ ಬರ್ತದೆ. ಆ ಶ್ಲೋಕ 2 ಸಾಲಿಂದದ. ಅದನ್ನು ನೀವು 108 ಸಲ ಅಥವಾ 48 ಸಲ ಪಾರಾಯಣ ಮಾಡಬೇಕು. ಆದಷ್ಟು ಬೆಳಗ್ಗೆನೇ ಪಾರಾಯಣ ಮಾಡೋದ್ರಿಂದ ಯಶಸ್ಸು ಬೇಗ ಸಿಗ್ತದೆ. ಸಮಯ ಕೇಳಬೇಡ್ರಿ, ಬೆಳಗ್ಗೆನೇ ಮಾಡಬೇಕು. ಆ ಶ್ಲೋಕ ಯಾವುದಂದ್ರೆ, ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟ ಕೃಚಿಚಹೇ ಸಿದ್ಧಾರ್ಥ ಸಿದ್ಧಿ ಸಂಕಲ್ಪ ಸಿದ್ಧಿಸಾಧನ ಅಂಥೇಳಿ. ಅದು ಇನ್ನೊಂದು ಸಲ ಹೇಳ್ತೀನಿ. ಅಸಂಖ್ಯೇಯೋ ಪ್ರಮೇಯಾತ್ಮ ವಿಶಿಷ್ಟ ಶಿಷ್ಟಕೃತ್ಯುಚಿಃ ಸಿದ್ಧಾರ್ಥ ಸಿದ್ಧಿ ಸಂಕಲ್ಪ ಸಿದ್ಧಿಸಾಧನ. ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಹಿಡಿದ ಕೆಲಸಗಳು ಯಶಸ್ಸನ್ನು ಸಿಗ್ತದೆ. ಇನ್ನು ಮಕ್ಕಳಲ್ಲಿ ಜ್ಞಾನ ಅಂದರೆ ವಿದ್ಯೆ ಹೆಚ್ಚಿಗೆ ಬರಬೇಕು, ಜ್ಞಾನ ಬರಬೇಕು, ವಾಕ್ ಚಾತುರ್ಯ ಬರಬೇಕು ಅಂತ ಅನ್ನೋದಾದ್ರೆ ನೀವೇ ಅನ್ಬೋದು ಅಥವಾ ಮಕ್ಕಳಲ್ಲಿ ಹೇಳಿಸ್ಬೋದು. ಅದು ವಿಷ್ಣು ಸಹಸ್ರನಾಮದ 19ನೇ ನುಡಿ. ಮಹಾಬುದ್ಧಿರ್ಮಹಾವೀರ್ಯೋ ಮಹಾಶಕ್ತಿರ್ಮಹದ್ಯುತಿ ಅನಿರ್ದೇಶವ ಪುಶ್ರೈಮಾನ್ ಅಮೇಯಾತ್ಮ ಮಹದಿದೃಕ. ಈ ಶ್ಲೋಕವನ್ನು ನೀವು 108 ಸಲ ಅಥವಾ 48 ಸಲ ಪಾರಾಯಣ ಮಕ್ಕಳು ಎಷ್ಟು ದಿವಸ ವಿದ್ಯಾರ್ಥಿಗಳಾಗಿರ್ತಾವೋ ಅಲ್ಲಿವರೆಗೂ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮಗೆ ಮಕ್ಕಳಲ್ಲಿ ಯಶಸ್ಸು ಸಿಗ್ತದೆ ಅಂಥೇಳಿ. ಇನ್ನು ಬಹಳ ಮಂದಿ ಸಾಲ ಮಾಡಿಕೊಂಡು ಒದ್ದಾಡ್ತಿರ್ತೀರಿ, ಹಣದ ಕೊರತೆ ಆಗ್ತೈತೆ, ಆರ್ಥಿಕ ತೊಂದರೆ ಇದ್ದವರು ಯಾವ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂದರೆ ವಿಷ್ಣು ಸಹಸ್ರನಾಮದ 65ನೇ ಸಾಲನ್ನು, ಅಂದರೆ ಶ್ರೀ ಬರಬೇಕು ಅಂದರೆ ಅಲ್ಲಿ ಲಕ್ಷ್ಮೀ ಸಹಿತ ವಿಷ್ಣುವನ್ನು ಪಾರಾಯಣ ಮಾಡಬೇಕು ಅಂದ್ರೆ ಆ 65ನೇ ಸಾಲನ್ನು ಇದು ಬರ್ತದೆ. ಶ್ರೀಧಃ ಶ್ರೀಶಃ ಶ್ರೀನಿವಾಸಃ ಶ್ರೀನಿಧಿ ಶ್ರೀಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ 2 ಸಾಲುಗಳನ್ನು ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿರುವಂಥ ಬಡತನ, ಸಾಲ ಎಲ್ಲವೂ ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲ, ಒಳ್ಳೆ ಹೆಂಡತಿ ಕೂಡ ಸಿಗ್ತಾಳಂತ ಇವ್ರು ಬರೀತಾರ. ಒಳ್ಳೆಯ ಕನ್ಯೆಗೂ ಸಿಕ್ಕು ಮದುವೆ ಆಗ್ತದೆ ಅಂತ. ಅದಕ್ಕೆ ಶ್ರೀಧಃ ಶ್ರೀಶಃ ಶ್ರೀನಿವಾಸ ಶ್ರೀನಿಧಿ ಶ್ರೀಭಾವನಃ ಶ್ರೀಧರ ಶ್ರೀಕರ ಶ್ರೀಮಾನ್ ಲೋಕತ್ರಯಾಶ್ರಯ. ಇದನ್ನು ಕೂಡ ಪ್ರತಿನಿತ್ಯವಾಗಿ ನೀವು 108 ಸಲ ಅಥವಾ 148 ಸಲ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಲ ಈ ಪಾರಾಯಣ ಮಾಡ್ತಾ ಹೋದಾಗೆ ನಿಮಗೆ ಒಳ್ಳೆಯದಾಗ್ತದೆ. ಕೆಲವೊಬ್ಬರಿಗೆ ನಿದ್ದೆನೇ ಬರೋದಿಲ್ಲ ಅಂತ ಹೇಳ್ತೀರಿ, ಎಷ್ಟೋ ಜನ ನನ್ನ ಕಮೆಂಟನ್ನು ಮಾಡಿರ್ತೀರಿ. ಅಷ್ಟೇ ಎಲ್ಲ ಕೆಟ್ಟ ಕನಸುಗಳು ಬೀಳ್ತಾವಂತ ಹೇಳಿ ಅವರು ಈ ಸಾಲುಗಳನ್ನ ಪಾರಾಯಣ ಮಾಡ್ತಾ ಹೋದಾಗೆ ಅವರಿಗೂ ಕೂಡ ಯಶಸ್ಸು ಸಿಗ್ತದೆ. ಅದು ವಿಷ್ಣು ಸಹಸ್ರನಾಮದ 99ನೇ ಅಂದು 99. ಉತ್ತಾರ್ಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನ ನಾಶನ ವೀರಃ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ. ಅದು ಈ ನುಡಿಯನ್ನು ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ನಿಮ್ಮ ನಿದ್ದೆ ಸಮಸ್ಯೆ ಆಗಿರ್ಬೋದು, ದುಸ್ವಪ್ನ ಅಂದರೆ ಕೆಟ್ಟ ಕನಸುಗಳ ಇದನ್ನಾಗಿರ್ಬೋದು, ಎಲ್ಲವೂ ಸಮಸ್ಯೆ ಪರಿಹಾರ ಆಗ್ತದೆ.
ಇನ್ನು ಸಂತಾನ ಇಲ್ಲಿ ಮಕ್ಕಳೇ ಇಲ್ಲ ಅಂಥೇಳಿ ಕೊರಗ್ತಿರ್ತಿರಲ್ಲ, ಅವರು ಈ ಒಂದು ಸಾಲುಗಳನ್ನು 108 ಸಲ 48 ಸಲ ಪಾರಾಯಣ ಮಾಡ್ತಾ ಹೋಗ್ರಿ. ಭಗವಂತನಲ್ಲಿ ಶರಣನ್ನು ಹೊಂದಿದ್ರೆ ಖಂಡಿತವಾಗಿ ನಿಮ್ಮ ಸಂತತಿ ಬೆಳ್ಳಿ ಹಬ್ಬದ. ಅದಕ್ಕೆ ಸಂತತಿ ಇಲ್ದವರು ಈ ಶ್ಲೋಕಗಳನ್ನ ವಿಷ್ಣು ಸಹಸ್ರನಾಮದ 84ನೇ ನುಡಿಗಳನ್ನು ಪಾರಾಯಣ ಮಾಡ್ತಾ ಹೋಗ್ರಿ. ಅದು ಶುಭಾಂಗೋ ಲೋಕ ಸಾರಂಗ ಸ್ತುತಂತು ವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮ. ಇಷ್ಟನ್ನು ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮ ಸಂತತಿ ಬೆಳ್ಳಿ ಹಬ್ತದ. ನಿಮ್ಗೆ ನೋಡಿರ್ಬೇಕಂದ್ರೆ ಭಗವಂತನ ಆಶೀರ್ವಾದ ಸಿಗ್ತದ ಅಂಥೇಳಿ. ಕೆಲವು ಪ್ರೀತಿ ಬಗ್ಗೆ ಕೇಳಿರಿ ಭಾಳ ಮಂದಿ. ಪ್ರೀತಿಯಲ್ಲಿ ಯಶಸ್ಸು ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಇದರಲ್ಲೂ ಕೂಡ ಅದನ್ನು ಪರಿಹಾರ ಸೂಚಿಸ್ತಾರೆ. 32ನೇ ನುಡಿ ವಿಷ್ಣು ಸಹಸ್ರನಾಮದಲ್ಲಿ 32ನೇ ಸಾಲು 32ನೇ ನುಡಿ. ಭೂತಭವ್ಯೋನ್ನಾಥಃ ಪವನ ಪಾವನೋ ನಲಃ ಕಾಮಃ ಕಾಮಕೃತ್ಕಾಂತಃ ಕಾಮ ಪ್ರಭು. ಅಂದ್ರೆ ನಮ್ಮ ಒಂದು ಪ್ರೀತಿ ಯಶಸ್ವಿಯನ್ನು ಸಿಗಲಿ ಅಂತ ಅನ್ನೋರು ಈ 32ನೇ ನುಡಿಯನ್ನು ಘಂಟಪಾಠ ಮಾಡ್ತಾ ಅಂದರೆ ದೇವರನ್ನ ನೀವು ಪಾರಾಯಣ ಮಾಡ್ತಾ ಹೋದ ಹಾಗೆ ಅದು ನಿಮ್ಮ ಪ್ರೀತಿಯಲ್ಲಿ ಕೂಡ ಯಶಸ್ಸು ಸಿಗ್ತದೆ ನಿಮಗೆ. ಇನ್ನು ಕೆಲವೊಂದು ಮಕ್ಕಳಿಗೆ ಏನಾಗಿರ್ತದೆ ಅಂದ್ರೆ ವಿದ್ಯೆ ಅರ್ಧಕ್ಕೆ ನಿಂತುಬಿಟ್ಟಿರ್ತದೆ. ಅವರು ಮುಂದೆ ವಿದ್ಯಾಭ್ಯಾಸ ಮುಂದುವರಿಬೇಕು ಅಂತ ಅನ್ನೋರಾದ್ರೆ ಮನಸ್ಸಿರೋರು ಅವ್ರು ಕೂಡ ವಿಷ್ಣು ಸಹಸ್ರನಾಮದ ಈ 14ನೇ ನುಡಿಯನ್ನು ಪಾರಾಯಣ ಮಾಡ್ತಾ ಹೋದಾಗ್ರೆ ಅವ್ರದ್ದು ಮತ್ತೆ ವಿದ್ಯಾಭ್ಯಾಸ ಮುಂದುವರಿತದ ಅಂಥೇಳಿ. ಸರ್ವಗಃ ಸರ್ವ ವಿದ್ವಾನೋಷ ಸೈನೋ ಜನಾರ್ದನ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ ಕವಿ. ಅಂದ್ರೆ ಮಕ್ಕಳಲ್ಲಿ ಹೆಚ್ಚು ವಾಣಿ ಹೆಚ್ಚು ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂದುವರೆದು ಮತ್ತು ಅವರು ಒಂದು ಯಶಸ್ಸನ್ನು ಪಡೀತಾರೆ ಅಂತ ಹೇಳಲಿಕ್ಕೆ ಈ ವಿಷ್ಣು ಸಹಸ್ರನಾಮದ 14ನೇ ನುಡಿಯನ್ನು ಹೇಳ್ಬೋದು. ಈ ಕೆಲವರು ಹೇಳ್ತಿದ್ರಿ ಯಾವಾಗಲೂ ನಮಗೆ ಬೈತಿರ್ತಾರೆ, ಮನೆಯಲ್ಲಿ ಏನು ಕೆಲಸ ಮಾಡಿದ್ರು ಬೈತಿರ್ತಾರೆ ಅಂಥೇಳಿ. ಅಂಥವರು 88ನೇ ನುಡಿ ಅಂದರೆ ವಿಷ್ಣು ಸಹಸ್ರನಾಮದ 88ನೇ ನುಡಿಯನ್ನು ಪಾರಾಯಣ ಮಾಡಿರಿ. ಸುಲಭ ಸುರತ ಸಿದ್ಧ ಶತ್ರು ಚಿಚ್ಚತ್ರುತಾಪನಃ ನೆಗ್ರೋದೋದುಂಬರೋಶ್ವತ್ತ ಷ್ಟಾಣೂರಾಂಧ್ರನಿಶೋಧನಃ. ಈ ಒಂದು ಸ್ತೋತ್ರ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಗೆ ಮನೆಯಲ್ಲಿ ಯಶಸ್ಸು ಸಿಗ್ತದೆ. ಅಂದರೆ ಅವರು ನಿಮ್ಮನ್ನು ಪ್ರೀತಿಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಕೆಮ್ಮು ನೆಗಡಿ ಜ್ವರ ಬರ್ತಾ ಇದ್ದರೆ ಅವರು ಭಗವದ್ಗೀತೆ ವಿಷ್ಣು ಸಹಸ್ರನಾಮದ 22ನೇ ನುಡಿಯನ್ನು ಪಾರಾಯಣ ಮಾಡಬೇಕು. ಅಮೃತಾಂಶೋದ್ಭವ ಭಾನು ಶಶವಿಂದು ಸುರೇಶ್ವರ ಔಷಧಂ ಜಗತಃ ಸೇತು ಸತ್ಯ ಧರ್ಮ ಪರಾಕ್ರಮ. ಇದನ್ನು ಮಾಡ್ಕೋದು ಹೋದ ಹಾಗೆ ನಿಮಗೆ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಿ ಅಂಥೇಳಿ. ಇನ್ನು ಕೆಲವೊಬ್ಬರಿಗೆ ಭಾಳ ಕೋಪ ಇರ್ತದೆ, ಏನು ಮಾಡಿದರೂ ಕೋಪ ಬರ್ತಾನೆ ಇರ್ತದೆ ಅವ್ರಿಗೆ. ಅದಕ್ಕೆ ಕೋಪ ಕಡಿಮೆ ಆಗಬೇಕು ಅನ್ನೋರಾದ್ರೆ ಅವರು ಈ 49ನೇ ವಿಷ್ಣು ಸಹಸ್ರನಾಮದ 49ನೇ ನುಡಿಯನ್ನು ಪಾರಾಯಣ ಮಾಡಬೇಕು. ಸುವೃತಃ ಸುಮುಖ ಸೂಕ್ಷ್ಮ ಸುಘೋಷ ಸುಖದ ಸುರತ ಮನೋಹರೋಚಿತ ಕ್ರೋಧೋ ವೀರಬಾಹು ವಿದಾರಣ. ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿ ಕೋಪ ಕಡಿಮೆ ಆಗ್ತದೆ. ಈ ಕೆಲವರಿಗೆ ಭಾಳ ಆಲ್ಸಿತನ ಇರ್ತದೆ. ದೇವರ ಪೂಜೆ ಕೂತ್ರ ಆಲ್ಸಿತನ, ಒಂದು ಏನಾದರೂ ಪುಸ್ತಕ ಒಂದು ಕೆಲಸ ಮಾಡಬೇಕಂದ್ರೆ ಆಲ್ಸಿತನ. ಈ ಆಲ್ಸಿತನ ಹೋಗಬೇಕು ಅಂದರೆ ಭಗವಂತನಿಗೆ ಶರಣ ಹೋಗಬೇಕು. ಅವರು 18ನೇ ನುಡಿಯನ್ನು ವಿಷ್ಣು ಸಹಸ್ರನಾಮದ 18 ನುಡಿಯನ್ನು ಪಾರಾಯಣ ಮಾಡಬೇಕು. ಅದು ವೈದ್ಯೋ ವೈದ್ಯ ಯೋಗಿ ವೀರ ಮಾಧೋ ಮಧು ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಈ ಸ್ತೋತ್ರ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮ್ಮಲ್ಲಿ ಒಂದು ಚಟುವಟಿಕೆ ಬರ್ತದೆ ಅಂಥೇಳಿ. ಇನ್ನು ಕೆಲವೊಬ್ಬರಿಗೆ ಪ್ರಮೋಷನ್ ಆಗ್ತಾನೆ ಇಲ್ಲ. ಎಷ್ಟೋ ಸಲ ಪ್ರಮೋಷನ್ಗೆ ಪ್ರಯತ್ನ ಮಾಡಿದ್ರು, ನಾವು ಎಷ್ಟೇ ಜಾಣ ಇದ್ದರೂ ಕೆಲವೊಬ್ಬರಿಗೆ ಪ್ರಮೋಷನ್ ಆಗ್ತದೆ, ನಮಗೆ ಪ್ರಮೋಷನ್ ಆಗೋದಿಲ್ಲ ಅನ್ನೋರು, ಈ ಬಡ್ತಿ ಬೇಕು ಅನ್ನೋರು ಈ ಒಂದು ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ಅದು ವ್ಯವಸಾಯೋ ವ್ಯವಸ್ಥಾನ ಸಂಸ್ಥಾನ ಸ್ಥಾನೋ ಧ್ರುವ ಪರರ್ದಿಹೇ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ. ಈ ಸ್ತೋತ್ರ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮಗೆ ಬೇಗ ಬಡ್ತಿಯಲ್ಲಿ ಕೆಲಸದಲ್ಲಿ ಬಡ್ತಿ ಸಿಗ್ತದೆ. ಈಗ ಯಾವಾಗಲೂ ಕೆಲವರಿಗೆ ಹೊಟ್ಟೆ ನೋವು ಭಾಳ ಕಾಡ್ತಿರ್ತದೆ. ಯಾವಾಗಲೂ ಹೊಟ್ಟೆ ನೋವು, ಊಟ ಸರಿಯಾಗಿ ಪಚನ ಆಗೋದಿಲ್ಲ ಅಂಥವ್ರು ಹೊಟ್ಟೆ ನೋವು ಬರ್ತಿರ್ತದೆ. ಅಂಥವರು ಬ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣು ಜಗದಾಜಃ ಅನಗೋ ವಿಜಯೋಜೇತ ವಿಶ್ವಯೋನೇ ಪುನರ್ಬಸು ಬ್ರಾಜಿಷ್ಣು ಭೋಜನಂ ಭೋಕ್ತ ಸಹಿಷ್ಣು ಜಗದಾಜಃ ಅನಗೋ ವಿಜಯೋಜೇತ ವಿಶ್ವಯೋನೇ ಪುನರ್ಬಸು. ಈ ರೀತಿಯಾಗಿ ಪಾರಾಯಣ ಮಾಡ್ತಾ ಹೋದ ಹಾಗೆ ನಿಮಗೆ ಉಂಡ ಆಹಾರ ಕೂಡ ಸರಿಯಾಗಿ ಪಚನ ಆಗಿ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅಂತೇಳಿ. ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ಅಂತ ಅನ್ನೋದಾದ್ರೆ ಅವರು ಈ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು. ವಿಸ್ತಾರ ಸ್ಥಾವರಸ್ಥಾಣೋ ಪ್ರಮಾಣಂ ಬೀಜಮವ್ಯಂ ಅರ್ಥೋ ನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ. ಧನಃ ಅಂಥೇಳಿ ಮಹಾಧನ ಅಂದ್ರೆ ಇಷ್ಟು ದಿನ ಧನ ಗಳಿಸ್ಲಿಕ್ಕತ್ತಿರಲ್ಲ, ನಿಮಗೆ ಹೆಚ್ಚಿನ ಧನ ಬರಬೇಕು ಅಂದರೆ ಈ ಶ್ಲೋಕ ಪಾರಾಯಣವನ್ನು ಮಾಡಬೇಕು. ನಮಗೆ ಮುಂದೆ ಒಳ್ಳೆ ಸದ್ಗತಿ ದೊರಿಬೇಕು ಅನ್ನೋದಾದರೆ
ಜೀವನದಲ್ಲಿ ಕೊನೆ ಕಾಲದಲ್ಲಿ ನಮಗೆ ಒಳ್ಳೆ ಸದ್ಗತಿ ದೊರಿಬೇಕು. ವಿಷ್ಣುವಿನ ಸ್ಮರಣೆ ನಮಗೆ ಕೊನೆ ಕಾಲದಲ್ಲಿ ವಿಷ್ಣು ಸ್ಮರಣೆಯನ್ನು ಆಗಬೇಕು, ಕೊನೆ ಕಾಲ ನಮ್ಮದು ಚೆನ್ನಾಗಿರಬೇಕು ಅನ್ನೋದಾದ್ರೆ ಅವರು ಈ 2 ಶ್ಲೋಕಗಳನ್ನ ಪಾರಾಯಣ ಮಾಡಬೇಕು. ಸದ್ಗತಿ ಸತ್ಕೃತಿ ಸಪ್ತ ಸದ್ಭೂತಿ ಸತ್ಪ್ರಾಯಣ ಶೂರಸೇನೋ ಇದು ಶ್ರೇಷ್ಠ ಸನ್ನಿವಾಸ ಸುಯಾಮನಃ ವೈಕುಂಠ ಪುರುಷ ಪ್ರಾಣ ಪ್ರಾಣದ ಪ್ರಣಾಪೃತು ಹಿರಣ್ಯಗರ್ಭ ಶತ್ರುಘ್ನೋ ವ್ಯಾಪ್ತೋ ವಾಯುರದೋಕ್ಷರ. ಅಂದ್ರೆ ಕೊನೆ ಕಾಲಕ್ಕೆ ನಾವು ನಮ್ಮ ಕಾಲ ಮೇಲೆ ನಿಂತು ನಾವು ಅಂದರೆ ಆರೋಗ್ಯವಂತರಾಗಿರಬೇಕು. ಸಾಯುವಾಗ ಯಾರ ಕೈಯಿಂದಲೂ ಸೇವೆಯನ್ನು ಮಾಡಿಸ್ಕೊಳ್ಳಾರದೆ ಭಗವಂತನ ಸ್ಮರಣೆಯಲ್ಲೇ ನಾವು ಪ್ರಾಣವನ್ನು ಬಿಡಬೇಕು ಅನ್ನೋದಾದರೆ ಈ ರೀತಿಯಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅದರಲ್ಲಿ ಇಡೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಹೋದರೆ ಭಾಳ ಒಳ್ಳೆಯದು. ನಿಜ ಹೇಳಬೇಕು ಅಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಬಿಡ್ತದೆ, ಒಂದೇ ಸಮಸ್ಯೆಗಲ್ಲ. ಆದರೆ ಇಷ್ಟು ಪಾರಾಯಣ ನಿಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಈ ನಾ ಹೇಳಿದ ಸ್ತೋತ್ರಗಳನ್ನ ಆದವರು ಪಾರಾಯಣ ಮಾಡಿರಿ. ನಿಮ್ಮ ಏನೇನು ಸಮಸ್ಯೆಗಳಲ್ಲ ಅದಕ್ಕೆ ನೀವು ಪರಿಹಾರ ಕಂಡುಕೊಳ್ಳ್ರಿ. ನಾವು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಹೇಳೀನಿ. ಇನ್ನು ಮತ್ಯಾವುದಾದ್ರೂ ಇಷ್ಟೆಲ್ಲ ಬಿಟ್ಟು ನಿಮಗೇನಾದರೂ ತಿಳಿದೇ ಇದ್ದರೆ ಖಂಡಿತ ಕೇಳ್ರಿ, ನಾ ಉತ್ತರವನ್ನು ಕೊಡ್ತೀನಿ. ಮತ್ತು ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಟ್ಕೊಂಡು ಅಂದರೆ ನಾನು ತ್ರಿಕರಣಪೂರ್ವಕ ಶುದ್ಧಿಯಾಗಿ ಈ ಒಂದು ಸ್ತೋತ್ರ ಪಾರಾಯಣ ಮಾಡಬೇಕು ಅಂತ ಹೇಳ್ಕೊಟ್ಟೆ. ನಾನು ನಿಮ್ಗೆ ಏಕಾಗ್ರತೆಯನ್ನು ಮಾಡಿಂದ ನೀವು ಮಾಡಿದ್ರೆ ನಿಮ್ಗೆ ಯಶಸ್ಸು ಸಿಗ್ತದೆ. ನಾವು ಮನಸ್ಸಿನಲ್ಲಿ ಚಂಚಲತೆಯಿಂದ ಮಾಡಿದರೆ ಯಾವ ಕೆಲಸ ಕೂಡ ನಮಗೆ ಯಶಸ್ಸನ್ನು ಸಿಗೋದಿಲ್ಲ. ಅಷ್ಟೇ ಅಲ್ಲ, ನಿಮಗೆ ಎಷ್ಟೇ ಸ್ತೋತ್ರ ಪಾರಾಯಣ ಮಾಡಿದರೂ ನಮಗೆ ಯಶಸ್ಸು ಸಿಗೋದಿಲ್ಲ. ಅದಕ್ಕೆ ಯಶಸ್ಸು ಸಿಗಬೇಕಂದ್ರೂ ನಮ್ಮ ಇದು ವಾಣಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ನಮ್ಮ ಕೃತಿ ಆಗಿರ್ಬೋದು, ಮೂರೂ ಭಗವಂತನಲ್ಲಿ ನಾವು ಶರಣಾಗತೆಯನ್ನು ಹೊಂದಿದಾಗ ಮಾತ್ರ ನಮಗೆ ಯಶಸ್ಸು ಸಿಗ್ತದೆ. ಅದಕ್ಕೆ ಇವತ್ತಿನ ಒಂದು ಪೋಸ್ಟು ತಿಳಿಸ್ಕೊಟ್ಟೀನಿ. ಮತ್ತು ಮುಂದೆ ಬೇರೆ ಸ್ತೋತ್ರಗಳನ್ನ ಮತ್ತೆ ತಿಳಿಸ್ಕೊಡ್ತೀನಿ ಅಂತ. ನಮಸ್ಕಾರ.